ಓಂ ಚಿತ್ರದಲ್ಲಿ ಸಮಾಜಕ್ಕೆ ಸತ್ಯ ಹೇಳಿದ ಉಪೇಂದ್ರ, ಆದರೆ ಡಿಜಿಟಲ್ ಜಗತ್ತಿನಲ್ಲಿ ತಾವೇ ಮೋಸಕ್ಕೆ ಬಲಿಯಾದರು. ಎ ಚಿತ್ರದಲ್ಲಿ ಎಲ್ಲರಿಗೂ ಶಾಕ್ ಕೊಟ್ಟ ಉಪೇಂದ್ರ ಇವತ್ತು ಸೈಬರ್ ಕ್ರೈಮ್ನಿಂದ ಸ್ವತಃ ಶಾಕ್ಗೆ ಒಳಗಾಗಬೇಕಾಯಿತು. ಉಪೇಂದ್ರ ಸಿನಿಮಾದಲ್ಲಿ ಅವರು ಪ್ರಶ್ನೆ ಮಾಡಿದ್ರು ನಾನು ಯಾರು ಅಂತ. ಆದರೆ ಇವತ್ತು ಮೋಸ ಮಾಡಿದವ್ರಿಗೆ ಅವರೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಯಾರು, ನೀವು ಯಾಕೆ ಮೋಸ ಮಾಡಿದ್ರಿ ಅಂತ. ನೀವು ಕೂಡ ಸೈಬರ್ ಕ್ರೈಮ್ ಬಲೆಗೆ ಬೀಳ್ಬಹುದು. ಹೇಗೆ ನೀವು ನಿಮ್ಮನ್ನು ಎಚ್ಚೆತ್ಕೋಬೇಕು, ಹೇಗೆ ಸೈಬರ್ ಕ್ರೈಮ್ ಜಗತ್ತು ತುಂಬ ದೊಡ್ಡದಾಗಿದೆ, ಒಂದು ಕತ್ತಲಿನ ಜಗತ್ತು ಇದಾಗಿದೆ ಅಂತ ಹೇಳ್ತಾ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಂಪೂರ್ಣ ಮಾಹಿತಿಲಿರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಕಿಂಚಿತ್ತು ಮಾಹಿತಿಗಳು ಕೂಡ ತುಂಬ ಮುಖ್ಯ ಆಗುತ್ತೆ. ಯಾವ್ಯಾವ ರೀತಿ ನಿಮಗೆ ನಿಮ್ಮ ಫೋನ್ಗೆ ಬರೋ ಮೆಸೇಜಸ್ಗಳಿಂದ ನಿಮಗೆ ಮೋಸ ಹೋಗೋದನ್ನ ಹೇಗೆ ತಡಿಬೋದು ಅನ್ನೋ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ. ಕಂಪ್ಯೂಟರ್, ಮೊಬೈಲ್, ಇಂಟರ್ನೆಟ್ ಮತ್ತು ಡಿಜಿಟಲ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಮಾಡುವ ಅಪರಾಧಗಳನ್ನು ಸೈಬರ್ ಕ್ರೈಮ್ ಅಂತ ಕರೀತಾರೆ. ಪ್ರತಿ 39 ಸೆಕೆಂಡ್ಗಳಿಗೊಮ್ಮೆ ಒಂದು ಹ್ಯಾಕಿಂಗ್ ಅಟ್ಯಾಕ್ ನಮ್ಮ ಭಾರತದಲ್ಲಿ ನಡೀತಾ ಇದೆ. ಡಾರ್ಕ್ ವೆಬ್ನಲ್ಲಿ ನಿಮ್ಮ ವಾಟ್ಸ್ಆ್ಯಪ್ ಚಾಟ್, ನೀವು ಏನೇನು ಮೆಸೇಜ್ ಮಾಡ್ತಿರಲ್ಲ ಎಲ್ಲ ವಾಟ್ಸ್ಆ್ಯಪ್ ಮಾಹಿತಿಗಳು ಕೇವಲ 500 ರೂಪಾಯಿಗಳಿಗೆ ಮಾರಾಟ ಆಗ್ತಾ ಇದೆಯಂತೆ. ಒಂದು ಸಿಂಪಲ್ USB ಪೆನ್ ಡ್ರೈವ್ ಮೂಲಕ ಸಾವಿರಾರು ಕಂಪ್ಯೂಟರ್ಗಳ ಹ್ಯಾಕ್ ಮಾಡ್ಬೋದಂತೆ. 2024ರಲ್ಲಿ ಮಾತ್ರ ಕೇವಲ ಒಂದೇ ವರ್ಷದಲ್ಲಿ ಭಾರತದಲ್ಲಿ 10,000 ಕೋಟಿಗಿಂತ ಹೆಚ್ಚು ಸೈಬರ್ ಫ್ರಾಡ್ ಪ್ರಕರಣಗಳು ದಾಖಲಾಗಿವೆ. ನಮ್ಮ ಭಾರತ ದೇಶದಲ್ಲಿ ರಿಪೋರ್ಟ್ ಆಗುವ 5 ಸೈಬರ್ ಫ್ರಾಡ್ ಕೇಸ್ಗಳಲ್ಲಿ ಒಂದು ಕೇಸ್ ನಮ್ಮ ಬೆಂಗಳೂರಿಂದನೇ ಬರ್ತಾ ಇದೆಯಂತೆ. 2024ರಲ್ಲಿ ಒಬ್ಬ ಬೆಂಗಳೂರು ಟೆಕ್ಕಿ 1.2 ಕೋಟಿ ಜಾಬ್ ಸ್ಕ್ಯಾಮ್ಗಳನ್ನು ನಡೆಸಿದ್ದ. ಕೆನಡಿಯನ್ ಕಂಪನಿ, ಒಂದು HR ಕಂಪನಿ ಅಂತ ಹೇಳ್ಬಿಟ್ಟು ಫೇಕ್ ಆಗಿ ಆಫರ್ ಲೆಟರ್ನ ಕೊಡ್ತಾ ಇದ್ದ. ಸಿಮ್ ಸ್ವ್ಯಾಪ್ ಫ್ರಾಡ್ಗಳು ಕೂಡ ನಡೀತಾ ಇದೆ ಕರ್ನಾಟಕದಲ್ಲಿ. ಕರ್ನಾಟಕದ ಹಲವಾರು ಜನ ನಾವೇನ್ ಮಾಡ್ತೀವಿ, ಬ್ಯಾಂಕ್ OTPಗಳನ್ನು ಹ್ಯಾಕ್ ಮಾಡ್ತಾ ಇದ್ದಾರೆ. ಅದರಿಂದ 20 ಲಕ್ಷ 30 ಲಕ್ಷದವರೆಗೂ ಕಳ್ಕೊಳ್ಳೋಷ್ಟು ಜನ ಕೂಡ ಇದ್ದಾರೆ. ಯಾವ್ಯಾವ ರೀತಿ ಸೈಬರ್ ಕ್ರೈಮ್ಗಳಿದಾವೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ UPI QR ಕೋಡ್ ಮೋಸ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಅಂತ ಹೇಳ್ತಾರೆ. ನೀವೇನಾದರೂ ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಕೌಂಟ್ನಲ್ಲಿರುವ ಹಣ ಎಲ್ಲ ಕಳೆದುಕೊಳ್ತೀರಾ, ಹುಷಾರು. ಎರಡನೇದು ಸಿಮ್ ಸ್ವ್ಯಾಪ್ ಫ್ರಾಡ್. ನಿಮ್ಮ ಸಿಮ್ನ ಏನು ಮಾಡ್ತಾರೆ, ಡೂಪ್ಲಿಕೇಟ್ ಮಾಡ್ಕೊಬಿಡ್ತಾರೆ. ಎಲ್ಲ OTPಗಳು ಯಾವುದೇ ಮೆಸೇಜ್ಗಳೆಲ್ಲ ಹೋಗುತ್ತೆ ನಿಮ್ಮ ಸಿಮ್ಗೆ, ಎಲ್ಲ ಅದು ಹೊಸ ಸಿಮ್ಗೆ ಹೋಗಿ ಶುರು ಆಗುತ್ತೆ. ಆವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಆರಾಮಾಗಿ ಖಾಲಿ ಮಾಡ್ತಾರೆ. ಮೂರನೇದಾಗಿ ಆನ್ಲೈನ್ ಲೋನ್ ಆ್ಯಪ್ ಮೋಸ. ಏನಂತ ಮಾಡ್ತಾರೆ ಅಂದರೆ, ಎಷ್ಟೋ ಜನ ಲೋನ್ಗಳನ್ನ ತೊಗೋತಾರೆ, 2,000, 3,000, 5,000 ಲೋನ್ಗಳನ್ನ ತೊಗೋತಾರೆ. ಅದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಲಿ ರಿಜಿಸ್ಟರ್ ಆಗದೆ ಇರೋ ಆ್ಯಪ್ಗಳಲ್ಲಿ ಲೋನ್ನ ತೊಗೋತಾರೆ. ಲೋನ್ನ ತೊಗೊಂಡ ನಂತರ ಅವ್ರಿಗೆ ಹರಾಸ್ಮೆಂಟ್ ಶುರು ಆಗುತ್ತೆ. ಅವರ ಫೋಟೋನ ಎಡಿಟ್ ಮಾಡೋದು, ಕಾಂಟ್ಯಾಕ್ಟ್ಸ್ಗೆ ಬೇರೆಯವ್ರಿಗೆಲ್ಲ ಇವರು ಹಣ ತೊಗೊಂಡಿರ ಅಂತ ಹೇಳೋದು, ಅವ್ರಿಗೆಲ್ಲ ಬೇರೆಯವ್ರಿಗೆ ಫೋನ್ ಮಾಡೋದು, ಈ ಥರ ಎಲ್ಲ ಲೋನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದಾಗ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಅವ್ರಿಗೆ ಹೋಗೋ ಚಾನ್ಸ್ ಇರುತ್ತೆ. ಆವಾಗ ಹರಾಸ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ನಾಲ್ಕನೇದು ಕ್ರಿಪ್ಟೋ ಮತ್ತು ಟ್ರೇಡಿಂಗ್ ಆ್ಯಪ್ ಮೋಸ. ಫೇಕ್ ಆ್ಯಪ್ಗಳು ಮತ್ತು ಹೈ ಪ್ರಾಫಿಟ್ ಬರುತ್ತೆ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡಿಸಿ ಸಡನ್ನಾಗಿ ಅವ್ರು ಡಿಸಪಿಯರ್ ಆಗ್ತಾರೆ. ಒಂದೇ ಸಲ ಕಳ್ಕೊಳ್ತೀರಾ ನೀವು ಹಣವನ್ನೆಲ್ಲ. ಐದನೇದಾಗಿ ಲಾಟ್ರಿ ಮತ್ತು KYC ಸ್ಕ್ಯಾಮ್. ಇದು ತುಂಬ ಜಾಸ್ತಿ ಕಳ್ಕೊಳ್ಳೋ ಒಂದು ಸ್ಕ್ಯಾಮ್ ಅಂತ ಹೇಳಬೇಕು. ಯಾಕೆ ಅಂತಂದರೆ, ನೀವು 25 ಲಕ್ಷ ಗೆದ್ದಿದ್ದೀರಾ, 50 ಲಕ್ಷ ಗೆದ್ದಿದ್ದೀರಾ ಅಂತ ನಿಮ್ಮ KYC ಪೆಂಡಿಂಗ್ ಇದೆ, ಆ KYC ಮುಗಿಸಿದ್ರೆ ನೀವು ಹಣವನ್ನು ತೊಗೋಬೋದು ಅನ್ನೋದು ಮೆಸೇಜ್ ಅಥವಾ ಕಾಲ್ ಮಾಡಿ ಹೇಳ್ತಾರೆ. ನಿಮ್ಗೊಂದು SMS ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದ್ರೆ ಅಲ್ಲೇಂದ್ರೂ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಇದೆಲ್ಲ ಸ್ಕ್ಯಾಮ್ಗಳಲ್ಲಿ ತುಂಬ ಕಾಮನ್ ಇರೋದು ನಿಮ್ಮ ಫೋನ್ ಯೂಸೇಜ್ ಆಗುತ್ತೆ. ಯಾರೋ ನಮ್ಮದ್ರಲ್ಲಿ ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು ಹೆಚ್ಚು ಜನ ಬಳಸದೇ ಇದ್ರೂ ಕೂಡ ಫೋನಿಂದನೇ ಜಾಸ್ತಿ ಸ್ಕ್ಯಾಮ್ ಹೋಗೋದು. ನೀವು ಯಾವಾಗ ಒಂದು UPI ಅಥವಾ QR ಕೋಡ್ ಸ್ಕ್ಯಾನ್ ಮಾಡ್ತೀರಾ ಅಂದರೆ ಹುಷಾರಾಗಿ ಸ್ಕ್ಯಾನ್ ಮಾಡಿ. ಹಾಗೂ ನೀವು ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದರೆ ತುಂಬ ಜಾಗರೂಕತೆಗೆ ಆಗಿರಿ. ನಿಮ್ಗೇನಾದರೂ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ರೆ ಅಥವಾ ಈ ಸ್ಕ್ಯಾಮರು ಅಂತ ನಿಮ್ಗೆ ಅನಿಸಿದ್ರೆ ಅವರು 1930 ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಇದು ನ್ಯಾಷನಲ್ ಸೈಬರ್ ಕ್ರೈಮ್ ನಂಬರ್ ಆಗಿರುತ್ತೆ, ಹೆಲ್ಪ್ಲೈನ್ ನಂಬರು. ಅವ್ರಿಗೆ ಫೋನ್ ಮಾಡಿ ಈ ಡೀಟೇಲ್ಸ್ನೆಲ್ಲ ನಿಮ್ಗೆ ಏನೇನು ಸ್ಕ್ಯಾಮ್ ಆಗಿದೆ ತಿಳಿಸ್ಬೋದು. ಆದಷ್ಟು ಆನ್ಲೈನಲ್ಲಿ ನೀವು ಫ್ಲಿಪ್ಕಾರ್ಟು ಯಾವುದೇ ಥರ ಆ್ಯಪ್ಗಳನ್ನ, ಅಮೆಝಾನ್ ಅಥವಾ ಯಾವುದೇ ಆ್ಯಪ್ಗಳನ್ನ ಯೂಸ್ ಮಾಡ್ತೀರಾ ಅಂತಂದರೆ ಮುಂಚೆನೇ ಪೇ ಮಾಡೋದು ಉತ್ತಮ. ಕ್ಯಾಶ್ ಆನ್ ಡೆಲಿವರಿ ಯೂಸ್ ಮಾಡದೇ ಇರೋದೇ ಒಳ್ಳೆಯದು. ಏಕೆಂದರೆ ಆವಾಗಲೇ ನಿಮಗೆ ಸ್ಕ್ಯಾಮ್ ಆಗೋ ಚಾನ್ಸ್ ಇರುತ್ತೆ. ಅವ್ರು ನೀವು ಅವರ UPI ಸ್ಕ್ಯಾನ್ ಮಾಡೋದಾಗಲಿ, ಅವರು ಹೇಳೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಾಗಲಿ ತಪ್ಪಿಸ್ಕೋಬೋದು. ಇದೇ ರೀತಿ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೂ ಇದೇ ರೀತಿ ಮೋಸ ಆಗಿತ್ತು. ಅವರು ಕೂಡ ಏನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಆನ್ಲೈನಲ್ಲೇ ಪೇ ಮಾಡಿದರೆ, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ತೊಗೊಳ್ಳದೇ ಇದ್ದರೆ ಅವರು ಈ ಸ್ಕ್ಯಾಮಿಂದ ವಂಚಿತರಾಗೋದನ್ನ ಮಿಸ್ ಕೂಡ ಮಾಡ್ಕೋಬೋದು. ಯಾಕೆ ಏನೋ ಎಷ್ಟೋ ಜನಕ್ಕೆ ಮೆಸೇಜ್ ಕಳಿಸೋದಾಗಲಿ ಮೋಸ ಹೋಗೋದು ತುಂಬ ಸಾಮಾನ್ಯವಾಗಿಬಿಟ್ಟಿದೆ. ಎಷ್ಟೋ ಜನ ಕಷ್ಟಪಟ್ಟು
ನಿಮ್ಮಂಥವ್ರು ಮಿಡಲ್ ಕ್ಲಾಸ್ ಇರ್ತೀವಿ, ಸಂಬಳ ಕಮ್ಮಿ ತೊಗೊಳ್ಳೋರಿಂದ ಹಿಡಿದು ಚೆನ್ನಾಗಿ ತೊಗೊಳ್ಳೋರ್ಗೂ ಎಷ್ಟೋ ಜನ ಇರ್ತಾರೆ. ಕಷ್ಟಪಟ್ಟು ದುಡ್ದಿರೋ ಹಣನ ಈ ಥರ ಸೈಬರ್ ಹ್ಯಾಕಿಂಗ್ ಮಾಡಿಕೊಂಡು ಸ್ಕ್ಯಾಮ್ ಮಾಡೋ ಜನರಿಗೋಸ್ಕರ ಕಳ್ಕೊಬೇಡಿ. ಆದಷ್ಟು ಹುಷಾರಾಗಿರಿ. ನಿಮ್ಮ ಫೋನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಯಾರಿಗೂ ಕೊಡೋಕ್ಕೋಗ್ಬೇಡಿ. ಅಲ್ಲಿ ಬಂದಿರೋ OTPನ ಆದಷ್ಟು ಚೆಕ್ ಮಾಡಿ, ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. ಹಾಗೂ ನೀವು ಕೂಡ DND ಮೋಡ್ ಅಂತ ಕೂಡ ಬರುತ್ತೆ, ಅದನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಇದನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಏರ್ಟೆಲ್ ಅಥವಾ ಜಿಯೋ ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ. ತುಂಬ ಬಿಸ್ನೆಸ್ ಕಾಲ್ಗಳು, ಸ್ಕ್ಯಾಮ್ ಕಾಲ್ಗಳನ್ನ ಕೂಡ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ಮಿಸ್ ಮಾಡ್ಕೋಬಾರ್ದು ಅಂದರೆ ಅಲ್ಲೇ ಒಂದು ಬೆಲ್ ಐಕನ್ ಇರುತ್ತಲ್ಲ, ಅದನ್ನು ಕೂಡ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.